ನಿರ್ಮಾಪಕ ಹಾಗೂ ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ನಟಿಯ ಗೆಳೆಯನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರವಿಂದ್ ರೆಡ್ಡಿಗೆ ಇತ್ತೀಚೆಗೆ ಹಣಕ್ಕಾಗಿ ಬೆದರಿಕೆ ಪತ್ರ ಬರ್ತಿತ್ತಂತೆ. ಜನವರಿ ತಿಂಗಳಲ್ಲಿ ಅಪರಿಚಿತ ವ್ಯಕ್ತಿಯಿಂದ ಬೆದರಿಕೆ ಪತ್ರ ಬಂದಿದ್ದು, ನೀನು ಈಗಿರುವ ಮಹಿಳೆಯ ಜೊತೆ ಇರುವ ಸಮಸ್ಯೆ ಬಗೆಹರಿಸಿಕೋ, ಇಲ್ಲವಾದಲ್ಲಿ ನನ್ನ ಗ್ಯಾರೇಜ್ಗೆ 6 ರಿಂದ 7 ಕೋಟಿ ಹಣ ಕಳಿಸಬೇಕೆಂದು ಡಿಮ್ಯಾಂಡ್ ಮಾಡಲಾಗಿತ್ತು. ಬೆದರಿಕೆ ಪತ್ರ ಬಂದ ಬಳಿಕ ಅರವಿಂದ್ ರೆಡ್ಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ನಟಿಯ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ವೈಶಾಖ್ನನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಇಸ್ರೇಲ್ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ದೇಶ ವಿದೇಶದಲ್ಲೂ ಸದ್ದು ಮಾಡಿತ್ತು. ಕಳೆದ ಮಾರ್ಚ್ನಲ್ಲಿ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರವಾಗಿತ್ತು. ಘಟನೆಯಲ್ಲಿ ಓರ್ವ ಯುವಕನ ಕೊಲೆಯಾಗಿತ್ತು. ಪ್ರಕರಣ ಸಂಬಂಧ ಮಲ್ಲೇಶ್, ಸಾಯಿ ಹಾಗೂ ಶರಣಪ್ಪ ಮೇಲೆ ಕೇಸ್ ದಾಖಲಾಗಿತ್ತು. ಇದೀಗ 3 ವಿರುದ್ಧ ಆರೋಪ ಸಾಬೀತಾಗಿದ್ದು, 3 ಆರೋಪಿಗಳು ದೋಷಿ ಅಂತ ನ್ಯಾಯಾಲಯ ತೀರ್ಮಾನಿಸಿದೆ. ಫೆಬ್ರವರಿ 16ರಂದು ಗಂಗಾವತಿ ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯ ತೀರ್ಪು ಪ್ರಕಟಿಸಲಿದ್ದು, ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗೋ ಸಾಧ್ಯತೆ ಇದೆ. ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಸುದ್ದಿಗೋಷ್ಠಿಯ ಮೂಲಕ ಸದನದಲ್ಲಿ ಆಕ್ರೋಶಭರಿತವಾಗಿ ಮಾತನಾಡಲು ಕಾರಣ ಏನು ಅಂತ ವಿಶ್ಲೇಷಿಸಿದರು. ಸದನದ ಘಟನಾವಳಿಗಳ ವಿಡಿಯೋ ರಿಲೀಸ್ ಮಾಡಿದ ಶಿವಲಿಂಗೇಗೌಡರು ಭಾಷಣದ ವೇಳೆ ನನ್ನ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದಾರೆ. ಸದನದಲ್ಲಿ ನನ್ನನ್ನ ಪ್ರಚೋದನೆಯನ್ನ ಬಿಜೆಪಿಯವರು ಮಾಡಿದ್ರು. ನಾನು ಕೂಡ ಸಾಕಷ್ಟು ಸಮಾಧಾನದಿಂದಲೇ ಇದ್ದೆ. ಅಷ್ಟೊಂದು ಅವಾಚ್ಯವಾಗಿ ಅಶ್ಲೀಲವಾಗಿ ಮಾತನಾಡಿದ್ರು. ಆದರೆ ನಾನು ಮಾತನಾಡಿದ್ದು ಮಾತ್ರ ರೆಕಾರ್ಡ್ ಆಗಿದೆ. ಬಿಜೆಪಿಯವರು ನಡೆದುಕೊಂಡ ರೀತಿ ಸಹಿಸುವಂಥದ್ದಲ್ಲ ಅಂತ ಶಿವಲಿಂಗೇಗೌಡರು ಕಿಡಿಕಾರಿದ್ರು. ಸದನದ ಘಟನಾವಳಿಗಳ ವಿಡಿಯೋ ರಿಲೀಸ್ ಮಾಡಿ ಶಿವಲಿಂಗೇಗೌಡರು ಸ್ಪಷ್ಟನೆ ನೀಡಿದ್ರು. ಕೇರಳ ವಿಧಾನಸಭಾ ಚುನಾವಣಾ ರಣಾಂಗಣ ರಂಗೇರಿದ್ದು, ಬಿಜೆಪಿ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕೇರಳಕ್ಕೆ ಭೇಟಿ ನೀಡಿದ್ರು. ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನಿತಿನ್ ನಬೀನ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ವಿಧಾನಸಭೆ ಚುನಾವಣೆಗೆ ಪಕ್ಷ ಸಜ್ಜುಗೊಳಿಸೋದು, ಚುನಾವಣಾ ತಂತ್ರಗಳು ಮತ್ತು ಸಂಘಟನಾತ್ಮಕ ಚಟುವಟಿಕೆ ಬಗ್ಗೆ ನಾಯಕರು ಚರ್ಚಿಸಿದ್ರು. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ಹೋಗಲಾಡಿಸಲು ಆತ್ಮಸ್ಥೈರ್ಯ ತುಂಬಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿ ವರ್ಷ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನಡೆಸುತ್ತಲೇ ಬಂದಿದ್ದಾರೆ. ಇಂದು 9ನೇ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದರು. ಈ ಸಂದರ್ಭ ಪೋಷಕರಿಗೂ ಸಲಹೆ ನೀಡಿದ ಪ್ರಧಾನಿ ವಿದ್ಯಾರ್ಥಿಗಳನ್ನ ಕೇವಲ ಓದುವ ಮಕ್ಕಳಂತೆ ನೋಡದೆ ದೇಶದ ಭವಿಷ್ಯದ ನಿರ್ಧಾರಕರು ಎನ್ನುವಂತೆ ನೋಡಬೇಕು ಅಂತ ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದು ಸಿದ್ಧ ಸೂತ್ರವನ್ನ ಅನುಸರಿಸಬೇಕು ಮತ್ತು ಸೂತ್ರದ ಮೇಲೆ ಅಚಲವಾದ ವಿಶ್ವಾಸ ಹೊಂದಿರಬೇಕು. ಇತರರಿಂದ ಸಲಹೆಯನ್ನ ಕೇಳೋದು ತಪ್ಪಲ್ಲ, ಆದರೆ ಅಂತಿಮ ನಿರ್ಧಾರದ ವೇಳೆ ನಮ್ಮ ಮನಸ್ಸಿನ ಮಾತನ್ನ ಕೇಳಬೇಕು ಎನ್ನುವ ಮೂಲಕ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಲು ಸಲಹೆ ನೀಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೋಟಿ ಮೌಲ್ಯದ ಚಿನ್ನ ಕಳ್ಳತನವಾಗಿದೆ. ಲಗೇಜ್ ಬ್ಯಾಗ್ನಲ್ಲಿಟ್ಟಿದ್ದ ಚಿನ್ನ ಮತ್ತು ವಜ್ರಾಭರಣಗಳ ಕಳ್ಳತನವಾಗಿದ್ದು, ಏರ್ಪೋರ್ಟ್ ಸಿಬ್ಬಂದಿ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಚಿನ್ನವನ್ನ ಕಸ್ಟಮ್ಸ್ ಅಧಿಕಾರಿಗಳಿಗೆ ತೋರಿಸಿ ಬ್ಯಾಗ್ಗೆ ಟ್ಯಾಗ್ ಮಾಡಲಾಗಿತ್ತು. ಬೆಂಗಳೂರಿನಿಂದ ದುಬೈ ಮೂಲಕ ಅಮೆರಿಕಾಗೆ ಮಹಿಳೆ ತೆರಳಿದ್ರು. ಆಗ ದುಬೈನಲ್ಲಿ ಬ್ಯಾಗ್ ಪರಿಶೀಲನೆ ಮಾಡಿದಾಗ ಬ್ಯಾಗ್ನಲ್ಲಿದ್ದ ಚಿನ್ನಾಭರಣ ಮಾಯವಾಗಿದೆ. 790 ಗ್ರಾಂ ತೂಕದ ಚಿನ್ನಾಭರಣ, 8 ಲಕ್ಷ ಬೆಲೆ ಬಾಳುವ ವಜ್ರಾಭರಣ ಕಳ್ಳತನವಾಗಿದೆ ಅಂತ ಹುಬ್ಬಳ್ಳಿ ಮೂಲದ ಮಹಿಳೆ ದೂರು ದಾಖಲಿಸಿದ್ದಾರೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಬಳ್ಳಾರಿಯಲ್ಲಿ ಅಕ್ರಮ ಮರಳು, ಕಟ್ಟಡ, ಕಲ್ಲು ಸಾಗಾಣಿಕೆ ಆರೋಪದ ಅಡಿ ದಂಡ ವಸೂಲಿ ಮಾಡಲಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯು 2025-26ನೇ ಸಾಲಿನಲ್ಲಿ ಬರೋಬ್ಬರಿ 1,30,00,000 ದಂಡ ವಸೂಲಿ ಮಾಡಿದೆ. ಒಟ್ಟು 213 ಪ್ರಕರಣಗಳಲ್ಲಿ 1.30 ಕೋಟಿ ದಂಡ ಸಂಗ್ರಹಿಸಲಾಗಿದೆ. ತುಂಗಭದ್ರಾ ಮತ್ತು ಹಗರಿ ನದಿಗಳಲ್ಲಿ ಅಪಾರವಾದ ಮರಳು ನಿಕ್ಷೇಪ ಇದೆ. ಮರಳನ್ನ ಅಕ್ರಮವಾಗಿ ತೆಗೆದು ಮಾರಾಟ ಮಾಡುವ ದಂಧೆಗಳು ಅಷ್ಟೇ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇವೆ.
ಮರಳನ್ನ ಲಾರಿ, ಜೆಸಿಬಿ, ಟ್ರ್ಯಾಕ್ಟರ್ ಅಷ್ಟೇ ಅಲ್ಲ, ಎತ್ತಿನ ಬಂಡಿಗಳ ಮೂಲಕ ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರಂತೆ. ಇಷ್ಟೆಲ್ಲ ಅಕ್ರಮ ಮಾಡಿದ್ರೂ ದಂಡದ ಪ್ರಮಾಣ ಮತ್ತು ಪ್ರಕರಣಗಳ ಪ್ರಮಾಣ ತೀರಾ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಜನರಿಗೆ ಒಂದಾದ ಮೇಲೆ ಒಂದರಂತೆ ಬೆಲೆ ಏರಿಕೆ ಬಿಸಿ ತಟ್ತಾ ಇದೆ. ಮೆಟ್ರೋ ದರ ಹೆಚ್ಚಳದ ಬಳಿಕ ಇದೀಗ ವಿದ್ಯುತ್ ಹಾಗೂ ನೀರಿನ ದರ ಏರಿಕೆ ಆಗ್ಲಿದ್ಯಂತೆ. ಕಳೆದ ವರ್ಷದಂತೆ ಈ ವರ್ಷವೂ ನೀರಿನ ದರ ಏರಿಕೆಗೆ ಜಲಮಂಡಳಿ ತಯಾರಿ ಮಾಡಿಕೊಂಡಿದ್ದು, ಏಪ್ರಿಲ್ ತಿಂಗಳಿನಿಂದ ಪರಿಷ್ಕೃತ ನೀರಿನ ದರ 3% ಏರಿಕೆ ಆಗ್ಲಿದ್ಯಂತೆ. ಈ ಹಿಂದೆಯೇ ಪ್ರತಿ ವರ್ಷ ನೀರಿನ ದರ 3% ಏರಿಕೆಗೆ ಆಡಳಿತ ಸುಧಾರಣಾ ಸಮಿತಿಯಿಂದ ಶಿಫಾರಸು ಮಾಡಲಾಗಿತ್ತು. ಅದರಂತೆ ಪ್ರತಿ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ದರ ಏರಿಕೆಯಾಗಲಿದೆ. ಇದರ ಜೊತೆ ವಿದ್ಯುತ್ ದರ ಪರಿಷ್ಕರಣೆ ಮಾಡುವಂತೆ ಎಸ್ಕಾಂ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಬೆಸ್ಕಾಂ, ಮೆಸ್ಕಾಂ, ಸೆಸ್ಕಾಂ, ಜೆಸ್ಕಾಂ ಸೇರಿ ಇನ್ನಿತರ ಕಂಪನಿಗಳಿಂದ ದರ ಏರಿಕೆಗೆ ಮನವಿ ಮಾಡಲಾಗಿದೆ. ಒಂದು ವರ್ಷದಲ್ಲಿ ಎಸ್ಕಾಂಗಳಿಗೆ 4,999 ಕೋಟಿ ನಷ್ಟವಾಗಿದೆ. ಹೀಗಾಗಿ ನಷ್ಟ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಅನಿವಾರ್ಯ ಎನ್ನಲಾಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆದರೆ ಪೊಲೀಸರ ತನಿಖೆಗೆ ದರ್ಶನ್ ಪತ್ನಿ ಸರಿಯಾಗಿ ಸ್ಪಂದಿಸ್ತಾ ಇಲ್ವಂತೆ. ವಿಚಾರಣೆಗೆ ಹಾಜರಾಗದೆ ವಿಜಯಲಕ್ಷ್ಮಿ ನಿರ್ಲಕ್ಷ್ಯ ವಹಿಸಿದ್ದಾರಂತೆ. ಈಗಾಗಲೇ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಆದರೆ ಕೋರ್ಟ್ನಲ್ಲಿ 164 ಹೇಳಿಕೆ ದಾಖಲಿಸಲು ವಿಜಯಲಕ್ಷ್ಮಿ ಹಿಂದೇಟು ಹಾಕ್ತಿದ್ದಾರಂತೆ. ಆರೋಪಿಗಳನ್ನ ಬಂಧಿಸಿದ್ರು ವಿಜಯಲಕ್ಷ್ಮಿ 164 ಹೇಳಿಕೆ ನೀಡ್ತಿಲ್ಲ. ನೋಟಿಸ್ ಕೊಟ್ಟರು, ಕರೆ ಮಾಡಿ ಮನವಿ ಮಾಡಿದ್ರು, ನಿರ್ಲಕ್ಷ್ಯ ತೋರ್ತಿದ್ದಾರೆ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಸಬೂಬ್ ಹೇಳ್ತಿದ್ದಾರಂತೆ. ಈ ಹಿಂದೆ ಹಣ ಕಳ್ಳತನ ಪ್ರಕರಣದಲ್ಲೂ ವಿಜಯಲಕ್ಷ್ಮಿ ನಿರ್ಲಕ್ಷ್ಯ ತೋರಿದ್ದಾರೆ. ಬಳ್ಳಾರಿಯ ಆಂಜನೇಯ ದೇಗುಲದಲ್ಲಿ ಮಾಂಸದ ಚೀಲ ಪತ್ತೆಯಾಗಿದೆ. ಬಳ್ಳಾರಿಯ ನಾಗಲಕೇರಿ ಬಳಿ ಇರುವ ದೇವಸ್ಥಾನದಲ್ಲಿ ಮಾಂಸದ ಚೀಲ ಯಾರಿಟ್ಟಿದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ. ಬೆಳಗ್ಗೆ ಎಂದಿನಂತೆ ದೇವಸ್ಥಾನಕ್ಕೆ ಬಂದ ಅರ್ಚಕರು ಮಾಂಸದ ಕವರ್ ನೋಡಿ ಶಾಕ್ ಆಗಿದ್ದಾರೆ. ಯಾರೋ ಕಿಡಿಗೇಡಿಗಳು ಮಾಂಸದ ಚೀಲ ತಂದು ದೇವಸ್ಥಾನದ ಬಳಿ ಇಟ್ಟಿದ್ದಾರೆಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ದೇವಸ್ಥಾನಕ್ಕೆ ಬಿಜೆಪಿ ನಾಯಕರು ದೌಡಾಯಿಸಿದ್ರು. ಕೆಟ್ಟ ಮನಸ್ಥಿತಿಯವರ ಇಂತಹ ಕೃತ್ಯ ಮಾಡಿದ್ದಾರೆ. ತಪ್ಪಿತಸ್ಥರ ಬಂಧನವಾಗಬೇಕು ಅಂತ ಆಗ್ರಹಿಸಿದ್ರು. ಆಂಜನೇಯ ದೇಗುಲಕ್ಕೆ ಬಳ್ಳಾರಿ ವಲಯ ಐಜಿ ಹರ್ಷ ಭೇಟಿ ನೀಡಿ ಪರಿಶೀಲಿಸಿದ್ರು. ಕ್ರಿಮಿನಲ್ ಕೇಸ್ ಹಾಕಿ ಪಾರದರ್ಶಕ ತನಿಖೆ ಮಾಡ್ತೇವೆ, ತಪ್ಪಿತಸ್ಥರು ಯಾರೇ ಇದ್ರೂ ಕ್ರಮ ತೆಗೆದುಕೊಳ್ತೇವೆ ಅಂತ ಐಜಿ ಹರ್ಷ ತಿಳಿಸಿದ್ರು. ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿದ್ದ ದ್ವೇಷ ಭಾಷಣ ಬಿಲ್ ಈಗ ರಾಜ್ಯಪಾಲರ ನಿರ್ದೇಶನದಂತೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಶಿಫ್ಟ್ ಆಗಿದೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಗೃಹ ಸಚಿವಾಲಯಕ್ಕೆ ಪತ್ರ ರವಾನಿಸಿದ್ದಾರೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಅಂಗೀಕೃತಗೊಂಡಿದ್ದ ದ್ವೇಷ ಭಾಷಣ ಮಸೂದೆಗೆ ಸಂಬಂಧಿಸಿ ರಾಜ್ಯಪಾಲರು ಸಹಿ ನಿರಾಕರಿಸಿದ್ದು, ಆದ್ರೀಗ ರಾಷ್ಟ್ರಪತಿಗಳಿಗೆ ಇದು ವರ್ಗಾವಣೆಯಾಗಿದೆ. ಮಸೂದೆ ರಾಷ್ಟ್ರಪತಿಗಳಿಗೆ ವರ್ಗಾವಣೆಗೊಂಡಿರೋದ್ರಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮುಂದೆ ರಾಷ್ಟ್ರಪತಿಗಳು ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು ಎಂಬ ಕುತೂಹಲ ಮೂಡಿದೆ. ಅಧಿವೇಶನ ಮುಗಿದ ಬೆನ್ನಲ್ಲೇ ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಶುರುವಾಗಿದೆ. ನಿನ್ನೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ರು. ಆದರೆ ಇಂದು ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ಸಂಘರ್ಷಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ. 5 ವರ್ಷ ನಮ್ಮ ತಂದೆಯವರೇ ಸಿಎಂ ಆಗಿರ್ತಾರೆ, ಇದು ಈಗಾಗಲೇ ತೀರ್ಮಾನವಾದ ವಿಷಯ. ಈ ಬಗ್ಗೆ ಹೈಕಮಾಂಡ್ ನಮ್ಮ ತಂದೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಲವರು ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನಕ್ಕೆ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ. ನಮ್ಮಲ್ಲಿ ಈಗ ಯಾವ ಗೊಂದಲಗಳು ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ಅಧಿಕಾರ ಹಂಚಿಕೆ ಸಂಘರ್ಷ ಹೆಚ್ಚಾಗುವ ಸಾಧ್ಯತೆ ಇದೆ. ಅಧಿಕಾರ ಹಂಚಿಕೆ ಮುಗಿದ ಅಧ್ಯಾಯ ಅಂತ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ನೀಡಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ಕೇಳೋಣ ಅಂತ ಲೇವಡಿ ಮಾಡಿದ್ದಾರೆ. ಯತೀಂದ್ರ ಏನ್ ಹೇಳ್ತಾರೋ ಗೌರವದಿಂದ ಸ್ವೀಕಾರ ಮಾಡೋಣ ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.
ಲೋಕಸಭೆಯಲ್ಲಿ ಪ್ರಧಾನಿ ಮೇಲೆ ಕಾಂಗ್ರೆಸ್ನವರು ಹಲ್ಲೆ ಸಂಚು ರೂಪಿಸಿದ್ದಾರೆಂಬ ಆರೋಪ ಕೇಳಿ ಬಂದಿತ್ತು. ಇದೀಗ ಸ್ಪೀಕರ್ ಆರೋಪಕ್ಕೆ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ನೀಡಬೇಕು, ಪ್ರಧಾನಿಗೆ ಬೆದರಿಕೆ ಇದೆ ಅಂದ್ರೆ ಶಾ ರಿಸೈನ್ ಕೊಡಬೇಕು ಅಂತ ಬಿಕೆ ಹರಿಪ್ರಸಾದ್ ತಿಳಿಸಿದ್ರು. ಭದ್ರತಾ ಲೋಪವಿದ್ರೆ ಅದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇರ ಕಾರಣರಾಗ್ತಾರೆ. ಹಾಗಾಗಿ ಅಮಿತ್ ಶಾ ರಾಜೀನಾಮೆ ನೀಡಬೇಕೆಂದು ಬಿಕೆ ಹರಿಪ್ರಸಾದ್ ಆಗ್ರಹಿಸಿದರು. ಚಾಮರಾಜನಗರದಲ್ಲಿ ಗನ್ ತೋರಿಸಿ ಉದ್ಯಮಿಗಳಿಗೆ ಬೆದರಿಕೆ ಹಾಕಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕೇರಳ ಮೂಲದ ಕ್ಲಿಪ್ಪಿ ಎಂಬಾತ ಕ್ರಷರ್ ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಗನ್ ತೋರಿಸಿ ಜೀವ ಬೆದರಿಕೆ ಹಾಕಿದ್ದಾನಂತೆ. 2016ರಲ್ಲಿ ಸೋಮಶೇಖರ್ ಹಾಗೂ ಕ್ಲಿಪ್ಪಿ ಕ್ರಷರ್ ಆರಂಭಿಸಿದ್ರು. ನಂತರ ಕ್ರಷರ್ನಲ್ಲಿ ಲಾಸ್ ಆಗಿದೆ ಅಂತ ಕೇರಳ ಮೂಲದ ಕ್ಲಿಪ್ಪಿ ಸೋಮಶೇಖರ್ಗೆ ತೋರಿಸಿದ್ದ. ಇದಾದ ಬಳಿಕ ಇಬ್ಬರ ನಡುವಿನ ಪಾರ್ಟ್ನರ್ಶಿಪ್ ಮುರಿದು ಬಿದ್ದಿತ್ತು. ಇದಾದ ನಂತರ ಇಬ್ಬರು ಉದ್ಯಮಿಗಳು ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ನಲ್ಲೇ ಇಬ್ಬರಿಗೆ ತೀವ್ರ ಹಿನ್ನಡೆಯಾಗಿತ್ತು. ಕೋರ್ಟ್ನಲ್ಲಿ ಜಾಗದ ಮಾಲೀಕತ್ವ, ಮಾಲಕಿ ನೀತು ಪರ ತೀರ್ಪು ಬಂದಿತ್ತು. ಆದ್ರೀಗ ಜಾಗದ ಮಾಲೀಕರು ಕ್ರಷರ್ ನಡೆಸಲು ಅನುಮತಿ ಕೇಳಿದ್ರು. ಕೇರಳ ಮೂಲದ ಕ್ಲಿಪ್ಪಿ ಅನುಮತಿ ಕೊಡದೆ ಕ್ರಷರ್ ಗೇಟಿಗೆ ಅಡ್ಡಲಾಗಿ ಕ್ಯಾರವಾನ್ ನಿಲ್ಲಿಸಿದ್ದಾನಂತೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಜಲಮಂಡಳಿ ಬೆನ್ನಲ್ಲೇ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಯೋರ್ವ ಚರಂಡಿಗೆ ಬಿದ್ದಿದ್ದಾನೆ. ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ಓಪನ್ ಸ್ಲ್ಯಾಬ್ಗೆ 1ನೇ ತರಗತಿ ವಿದ್ಯಾರ್ಥಿ ಜಾರಿ ಬಿದ್ದಿದ್ದಾನೆ. ಬಾಲಕನನ್ನ ರಕ್ಷಿಸಿದ ಸ್ಥಳೀಯರು ಜಿಬಿಎ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಚರಂಡಿ ಓಪನ್ ಇದ್ರೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದ ಜಿಬಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಚರಂಡಿ ಕಾಮಗಾರಿಗೆ ಕಬ್ಬಿಣದ ರಾಡ್ಗಳನ್ನ ಹಾಕಿದ್ದಾರೆ. ಅಪ್ಪಿ ತಪ್ಪಿ ಬಾಲಕ ಕಬ್ಬಿಣದ ರಾಡ್ಗಳ ಮೇಲೆ ಬಿದ್ದಿದ್ರೆ ಏನ್ ಗತಿ ಅಂತ ಸ್ಥಳೀಯರು ವಾಗ್ದಾಳಿ ನಡೆಸಿದ್ರು. ಕೈಯಲ್ಲಿ ಕಸ ಗುಡಿಸುತ್ತಿದ್ದ ಪೌರ ಕಾರ್ಮಿಕರಿಗೆ ಜಿಬಿಎ ಗುಡ್ ನ್ಯೂಸ್ ಕೊಟ್ಟಿದೆ. 33 ಸ್ಟ್ರೀಟ್ ಸ್ವೀಪಿಂಗ್ ಮಷಿನ್ಗಳನ್ನು ಖರೀದಿಸಿರುವ ಜಿಬಿಎ ಉತ್ತರ ನಗರ ಪಾಲಿಕೆ ಪಾರಂಪರಿಕ ಕಸ ಗುಡಿಸುವ ಕೆಲಸಕ್ಕೆ ಇತಿಶ್ರೀ ಹಾಡಲಿದೆ. 50 ಲೀಟರ್ ಶೇಖರಣೆ ಹೊಂದಿರುವ ಯಂತ್ರವು ಪೌರ ಕಾರ್ಮಿಕರ ಶ್ರಮ, ಸಮಯ ಉಳಿತಾಯವಾಗಿ ಕೆಲಸವನ್ನು ವೇಗವಾಗಿ ಮಾಡಿಸುತ್ತೆ. ಮೊದಲೆಲ್ಲ ಪೊರಕೆಯಲ್ಲಿ ಕಸ ಗುಡಿಸಿ ಕಸವನ್ನ ಒಂದು ಕಡೆ ಗುಡ್ಡೆ ಹಾಕಿ ಅದನ್ನ ಡಸ್ಟ್ಬಿನ್ಗೆ ಹಾಕಬೇಕಿತ್ತು. ಆದ್ರೆ ಈಗ ಸುಲಭವಾಗಿ ಕಸ ಗುಡಿಸಬಹುದು. ಸಿಲಿಕಾನ್ ಸಿಟಿಯಲ್ಲಿ ನಡು ರಸ್ತೆಯಲ್ಲೇ ಯುವತಿ ಸೈಕಲ್ ಓಡಿಸುತ್ತಲೇ ಹೈ ಡ್ರಾಮಾ ಮಾಡಿದ್ದಾಳೆ. ರಸ್ತೆಯುದ್ದಕ್ಕೂ ಸೈಕಲ್ ಓಡಿಸಿಕೊಂಡು ಕಿರುಚಾಡುತ್ತಾ ಹುಚ್ಚಾಟ ಮೆರೆದಿದ್ದಾಳೆ. ಯುವತಿಯ ಈ ವರ್ತನೆಗೆ ಸವಾರರು ತಬ್ಬಿಬ್ಬಾಗಿದ್ದು, ಕಾರಣ ಇಲ್ಲದೆ ಕಿರುಚಾಡಿ ಯುವತಿ ಸೀನ್ ಕ್ರಿಯೇಟ್ ಮಾಡಿದ್ದಾಳೆ. ಯುವತಿ ವರ್ತನೆಯಿಂದ ಬೇಸತ್ತ ಕಾರು ಚಾಲಕ ಎಕ್ಸ್ನಲ್ಲಿ ವಿಡಿಯೋ ಹಾಕಿ ಅನ್ಯ ರಾಜ್ಯದ ಇಂಥವರಿಗೆ ಗೇಟ್ ಪಾಸ್ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.